ಅಂದ್ರೆ ಹೇಗಾದ್ರೂ ಮಾಡಿ ನಾನು ಜೀವನದಲ್ಲಿ ಒಂದು ದೊಡ್ಡ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಕನಸು. ಆ ಕನಸು ಕಾಣಬೇಕಾದ್ರೆ ಆ ಹುಡುಗ ಇರೋದು ಹಳ್ಳಿನಲ್ಲಿ. ಅಲ್ಲಿ ಸಾಧನೆ ಮಾಡಲಿಕ್ಕೆ ಅವಕಾಶಗಳು ಬಹಳಷ್ಟು ಕಡಿಮೆ ಇರೋದ್ರಿಂದ ನಾನು ಹೇಗಾದ್ರೂ ಮಾಡಿ ಒಂದು ದೊಡ್ಡ ಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಒಂದು ಏನಾದ್ರೂ ಮಾಡಿ ಹೆಸರನ್ನ ಮಾಡಬೇಕು ಅಂತಕ್ಕಂತಹ ನಿಶ್ಚಯಿಸಿ ಏನ್ ಮಾಡ್ತಾನೆ ಅಂತಂದ್ರೆ ಆ ಹಳ್ಳಿಯನ್ನ ತೊರೆಯಲಿಕ್ಕೆ, ಹಳ್ಳಿಯನ್ನ ಬಿಟ್ಟು ಹೋಗ್ಲಿಕ್ಕೆ ರೆಡಿ ಆಗ್ತಾನೆ. ಇನ್ನೇನು ಹಳ್ಳಿ ಬಿಟ್ಟು ಹೋಗ್ಬೇಕು ಅಂತೇಳಿ ಮುಂಜಾನೆ 4 ಗಂಟೆಗೆ ಎದ್ದು ಬಿಟ್ಟು ಏನಂತಂದ್ರೆ ಆ ಹಳ್ಳಿನ ಬಿಟ್ಟು ಹೋಗ್ಲಿಕ್ಕೆ ಹೊರಡ್ಲಿಕ್ಕೆ ರೆಡಿ ಆಗ್ತಾರೆ. ಆ ಹಳ್ಳಿ ಬಿಟ್ಟು ಹೋಗ್ಬೇಕು, ಆ ಒಂದು ಗ್ರಾಮವನ್ನ ಬಿಟ್ಟು ಹೋಗ್ಬೇಕಂತಂದ್ರೆ ಒಂದು ದೊಡ್ಡ ಒಂದು ಏನಂತಂದ್ರೆ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ಮರುಭೂಮಿಯನ್ನ ದಾಟಿ ಏನಂದ್ರೆ ಒಂದು ಪಟ್ಟಣಕ್ಕೆ ಸೇರ್ಬೇಕಾಗಿದೆ. ಆ ಹಿಂದಿನ ಕಾಲದಲ್ಲಿ ನಡ್ಕೊಂಡು ಹೋಗ್ಬೇಕಿತ್ತು, ಯಾವುದೇ ವಾಹನಗಳ ಸೌಲಭ್ಯ ಇರ್ಲಿಲ್ಲ, ಏನಿರ್ಲಿಲ್ಲ. ಹಾಗಾಗಿ ಹುಡುಗ ಇನ್ನೇನು ಹೊರಡ್ಬೇಕಂತೇಳಿ ಆತುರದಲ್ಲಿ ಹೊರಡ್ತಾನ. ಮುಂಜಾನೆ ತಣ್ಣನೆ ಗಾಳಿನಲ್ಲಿ ನಡೀತಾನ ಆರಾಮ್ ಅನಿಸ್ತದ, ನಡೀತಿರ್ತಾನೆ. ಹಾಗೆ ಸ್ವಲ್ಪ ಬಿಸಿಲು ಬಂದವಾಗ ಏನಂತಂದ್ರೆ ಅವನಿಗೆ ಸ್ವಲ್ಪ ಸುಸ್ತಾಗುತ್ತೆ, ನಡೆದು ಸಾಕಾಗುತ್ತೆ. ಆದ್ರೂ ಕೂಡ ಏನಂತಂದ್ರೆ ತನ್ನ ಹಠ ಗುರಿ ಏನಿತ್ತಲ್ಲ ಅದ್ರ ಕಡೆಗೆ ಮುನ್ನುಗ್ತಾ ಏನಂತಂದ್ರೆ ಓಡ್ತಾನೆ. ಮಧ್ಯಾಹ್ನ ಬರೋಷ್ಟರಲ್ಲಿ ಏನಂತಂದ್ರೆ ಆ ಮರುಭೂಮಿನಲ್ಲಿ ಆ ಮರಳು ಕಾಯ್ದವಾಗ ನಾವು ಕಾಲಿಟ್ರೆ ಎಷ್ಟೊಂದು ಸುಡುತ್ತಲ್ಲ, ಅಷ್ಟು ಏನಂತಂದ್ರೆ ಸುಟ್ಟರು ಕೂಡ ಹಂಗೆ ನಡೀತಾ ಇರ್ತಾನ. ಆ ನಡೀತಕ್ಕಂಥ ಸಂದರ್ಭದಲ್ಲಿ ಒಂದು ಆಕಾಶವಾಣಿ ಒಂದು ಶಬ್ದ ಏನಂತಂದ್ರೆ ಆ ಹುಡುಗನ ಕಿವಿಗೆ ಬೀಳಿಸ್ತದೆ. ಏನಪ್ಪ ಆ ಶಬ್ದ ಅಂತಂದ್ರೆ, ಹೋಗ್ತಿದೆ, ಸುಮ್ನೆ ಅಲ್ಲೆಲ್ಲಿ ಕಲ್ಲುಗಳದಾವ, ಕಲ್ಲನ್ನ ಜೇಬ್ನಾಗ ಹಾಕೊಂಡು ಹೋಗ್ತಾ ಇರು ಅಂತ ಹೇಳ್ತಾರೆ. ಆ ಆಕಾಶವಾಣಿಯ ಮಾತನ್ನ ಕಿವಿಗೊಡ್ದೇನೆ ನನಗೇ ನಡೆಯಕ್ ಸಾಕಾಗತ್ತದ, ನೀನ್ ಕಲ್ಲು ತಗೊಂಡು ಮತ್ತೆ ನಾ ಏನ್ ಮಾಡ್ಲಿ ಅಂತೇಳಿ ಹಂಗೆ ಏನಂತಂದ್ರೆ ಮತ್ತೆ ಮುನ್ನುಗ್ತಾನೆ. ಆಯಾಸ ಆಗುತ್ತೆ, ನೀರಡಿಕೆ ಆಗುತ್ತೆ, ಕಾಲು ಏನಂತಂದ್ರೆ ಕೆಂಡದಲ್ಲಿ ಇಟ್ಟಿರೋ ಅನುಭವ ಆಗ್ತದ. ಆದ್ರೂ ಕೂಡ ಮತ್ತೆ ಏನಂದ್ರೆ ಮುಂದೆ ಮತ್ತೆ ಹೋಗ್ತಾ ಏನಂದ್ರೆ ಮತ್ತೆ ಅದೇ ಆಕಾಶವಾಣಿ ಏನಂತಂದ್ರೆ ಕಿವಾಗ ಬೀಳ್ತದೆ. ನೋಡಪ್ಪ ನನ್ನ ಮಾತು ಕೇಳು, ನಾನು ಏನ್ ಹೇಳ್ತಾ ಇದೀನಿ, ಅಲ್ಲಿರ್ತಕ್ಕಂತಹ ಕೆಲವೊಂದು ಕಲ್ಲುಗಳನ್ನ ಹಾಯ್ಕೊಂಡು ಏನಂತಂದ್ರೆ ಸ್ಟೋರ್ ಮಾಡ್ಕೊಂಡು ಜಮಾ ಮಾಡ್ಕೊಂಡು ಇಟ್ಕೋ ಅಂತ ಹೇಳ್ತಾರೆ. ಆದ್ರೂ ಕೂಡ ಅಲ್ಲಿ ಏನಾದ್ರೆ ಮಾತು ಕೇಳಿಸೋದಿಲ್ಲ. ಏ ಮಾರಾಯ, ನನಗೇ ನಡೆಯೋದು ಸಾಕಾಗಿದೆ, ನಿನ್ ಮಾತು ನಾನು ಎಲ್ಲಿ ಕೇಳಲಿ, ನಿನ್ ಕಲ್ಲು ತಗೊಂಡು ನಾ ಏನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಏನಾದ್ರು ಹಂಗೆ ಮತ್ತೆ ಹೋಗ್ತಾನ. ಫುಲ್ ಆಯಾಸ ಆಗ್ತದ, ನೀರಡಿಕೆ ಆಗ್ತದ, ಹಸಿವಾಗ್ತದ, ಇನ್ನೇನು ಮೂರ್ಛೆ ಬಂದು ಬೀಳ್ಬೇಕು ಅಂತಿರ್ತದ. ಅವಾಗ ಮತ್ತೆ ಅದೇ ಆಕಾಶವಾಣಿ ಕೇಳಿಸುತ್ತೆ. ಇದು ನಾನು ನಿನ್ಗೆ ಹೇಳ್ತಕ್ಕಂಥದ್ದು ಲಾಸ್ಟ್ ವಾರ್ನಿಂಗ್. ಕಲ್ಲನ್ನ ತಗೋ, ಸಂಗ್ರಹಿಸ್ಕೋ, ಇಟ್ಕೋ, ನಿಂಗೆ ಮುಂದೊಂದು ದಿನ ಕೆಲ್ಸಕ್ಕೆ ಬರುತ್ತೆ ಅಂತ ಹೇಳ್ತಾನೆ. ಏನ್ ಇಷ್ಟೆಲ್ಲ ಹೇಳತ್ತಾರೆ ಯಾಕೋ ಅಂತೇಳಿ ಅಲ್ಲಿರ್ತಕ್ಕಂಥ ಒಂದು ಕಲ್ಲನ್ನು ತಗೊಂಡು ಏನಂದ್ರೆ ಜೇಬೊಳಗೆ ಜೇಬೊಳಗೆ ಹಾಕಂತಾನ. ಕೊನೆಗೆ ಏನಾದ್ರು ಪಟ್ಟಣವನ್ನ ಸೇರ್ತಾನ. ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ ಆಯಾಸ ಆಗಿ ಏನಾದ್ರು ಮಲ್ಕೊಂಡ್ಬಿಟ್ಟು ಮುಂಜಾನೆ ಏನಾದ್ರೆ ಎದ್ದೇಳ್ತಾನ. ಎದ್ದು ಬಿಟ್ಟು ಕೆಲಸ ಹುಡುಕ್ಬೇಕು ಅಂತೇಳಿ ಅವಸರದಲ್ಲಿ ಇರ್ತಾನ. ನಿನ್ನೆ ಕಲ್ಲು ಹಾಕೊಂಡಿದ್ದಲ್ಲ, ನೋಡಮ್ ಏನದು ಕಲ್ಲು ಅಂತ ಹೇಳ್ಬಿಟ್ಟು ತೆಗೆದು ನೋಡ್ತಾನ, ಅದು ವಜ್ರದ ಹರಳಾಗಿರ್ತದೆ. ಆವಾಗ ಆ ಹುಡುಗ ಬಿದ್ದು ಹಳ್ತಾನಲ್ಲಿ, ನಾನು ಆ ಆಕಾಶವಾಣಿಯ ಮಾತನ್ನ ಕೇಳ್ಬೇಕಾಗಿತ್ತಲ್ಲ, ನಾನು ಕೇಳಲಿಲ್ಲಲ್ಲ. ಕೇಳಿದ್ದೆ ಹಾಗಿದ್ರೆ ನಾನು ಇವತ್ತು ಯಾರ ಹತ್ರನೂ ಕೆಲಸ ಮಾಡ್ತಕ್ಕಂತಹ ಸಂಭವ ಬರ್ತಾ ಇರ್ಲಿಲ್ಲ. ನಾನೇ 10 ಜನಕ್ಕೆ 100 ಜನಕ್ಕೆ ಕೆಲಸವನ್ನ ಕೊಡ್ಬೋದಾಗಿತ್ತಲ್ಲ ಅಂತ ಹೇಳ್ತೇನೆ. ಈ ಕಥೆನ ಯಾಕೆ ಹೇಳ್ದಪ್ಪ ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ಜೀವನವೂ ಕೂಡ ಹಾಗೇನೆ ಇದೆ ಅಂತ. ಇವಾಗ ವಿದ್ಯಾರ್ಥಿಗಳಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಶಿಕ್ಷಕರು ಎಷ್ಟೆಲ್ಲ ಹೇಳ್ತಾರೆ, ಕೇಳಿಸ್ಕೋರಿ, ಅರ್ಥ ಮಾಡಿಸ್ಕೋರಿ, ಗೊತ್ತಿಲ್ಲ ಅಂದ್ರೆ ಮತ್ತೆ ಬಂದು ಕೇಳ್ರಿ ಅಂತ ಹೇಳ್ತಾರೆ. ಅದು ನಿಮ್ಗೆ ಅವಾಗೇನೋ ಒಂದು ಕ್ಷುಲ್ಲಕ ಅನ್ಸ್ಬಿಡುತ್ತೆ, ಅದೇನೋ ಕೆಲವೊಂದು ತಮಾಷೆ ಅನ್ಸ್ಬಿಡುತ್ತೆ. ಆದ್ರೆ ನೀವು ಮುಂದೆ ದೊಡ್ಡ ಹೈಸ್ಕೂಲು ಆ ಕಡೆ ಏನಂತಂದ್ರೆ ಕಾಲೇಜು, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಓದೋ ಟೈಮಲ್ಲಿ ಅನ್ಸುತ್ತೆ. ಅವಾಗ ನಾವು ಶಿಕ್ಷಕರ ಮಾತು ಕೇಳಿದ್ದೆ ಹಾಗಿದ್ದಲ್ಲಿ ಇವಾಗ ಕಷ್ಟಪಡ್ತಕ್ಕಂಥ ಸಂದರ್ಭ ಬರ್ತಾ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಮತ್ತೆ ಆ ದಿನಗಳು ಜೀವನದಲ್ಲಿ ಮತ್ತೆ ಮರಳಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇದ್ದಿರ್ತಕ್ಕಂತಹ ಸಮಯದಲ್ಲಿನೇ ನಾವೇನ್ ಮಾಡ್ಬೇಕು, ಯಾಕೆ ಮಾಡ್ಬೇಕು ಅಂತಕ್ಕಂಥದನ್ನು ತಿಳ್ಕೊಂಡು ಮಾಡಿದ್ದೆ ಆದಲ್ಲಿ ನಾವೆಲ್ಲರೂ ಕೂಡ ಸಕ್ಸಸ್ ಆಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇಲ್ಲಿಯವರೆಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆಗೆ ವಂದಿಸಿ ನಾನು 1-2 ಮಾತುಗಳನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ.